ಯಾಕೆ ಹೀಗಿದ್ದೀರಾ? ತಲೆನೋವ್ತಿದ್ಯಾ? ಬಿಸಿ ಬಿಸಿ ಕಾಫಿ ತಗೊಂಬರ್ಲಾ? ಬೇಡ ಪಾವನಿ. ಏನಾಯ್ತು ರೀ? ಮೈ ಹುಷಾರಿಲ್ವಾ? ಮನ್ಸೇ ಸರಿ ಇಲ್ಲ. ಆಫೀಸಲ್ಲಿ ಏನಾದ್ರೂ ಪ್ರಾಬ್ಲಮ್ಮಾ? ಅಭಿನ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗತ್ತೆ ಪಾವನಿ. ಯಾವಾಗ್ಲೂ ಆಕ್ಟಿವ್ ಆಗಿರ್ತಿದ್ದ, ತುಂಬಾ ಡಲ್ ಆಗೋಗಿದ್ದಾನೆ. ಯಾಕ್ರಿ? ಏನಾಯ್ತು? ಏನೇ ಪ್ರಾಬ್ಲಮ್ ಬಂದ್ರೂ ಅಭಿ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ತಾನೆ. ಎಂಥ ಕಷ್ಟದ ಪರಿಸ್ಥಿತಿ ಇದ್ರೂ ತುಂಬಾ ಧೈರ್ಯವಾಗಿ ಫೇಸ್ ಮಾಡ್ತಾನೆ. ಅಂಥವನಿಗೆ ಅಮ್ಮನ ವಿಷಯನ ಅಷ್ಟು ಈಸಿಯಾಗಿ ತಗೊಳಕ್ಕಾಗ್ತಿಲ್ಲ ಪಾವನಿ. ದತ್ತು ತಗೊಳ್ಳೋದ ಅಮ್ಮಂಗೆ ಇಷ್ಟ ಇರಲಿಲ್ವಲ್ಲ. ಅಟ್ಲೀಸ್ಟ್ ಫಂಕ್ಷನ್ ಆದ್ಮೇಲಾದ್ರೂ ಅಮ್ಮನ ಕೋಪ ಕಮ್ಮಿಯಾಗಿ ಸಮಾಧಾನ ಆಗ್ತಾರೆ ಅನ್ಕೊಂಡಿದ್ದ. ಆದರೆ ಅಮ್ಮ ಅಭಿ ಹತ್ರ ಮಾತಾಡ್ಲೇ ಇಲ್ಲ. ಎದುರುಗಡೆ ಬಂದ್ರೆ ಮುಖ ತೋರ್ಸಲ್ಲ. ಅದರಿಂದ ಅಭಿಗೆ ತುಂಬಾ ಬೇಜಾರಾಗಿದೆ. ಅಮ್ಮ ಆ ಥರ ಇರೋದನ್ನ ಅಭಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಹೌದು ರೀ, ಅತ್ತೆ ಯಾವತ್ತೂ ಹೀಗಿರ್ಲಿಲ್ಲ. ಅದರಲ್ಲೂ ಅಭಿ ವಿಷಯದಲ್ಲಂತೂ ಅತ್ತೆ ತುಂಬಾನೇ ಪ್ರೀತಿ ತೋರಿಸ್ತಿದ್ರು. ಪ್ರತಿಯೊಂದು ಹತ್ರದಿಂದ ನೋಡ್ಕೋತಿದ್ರು. ಅಂಥದ್ರಲ್ಲಿ ಸಡನ್ ಆಗಿ ಅತ್ತೆ ಯಾಕೋ ಅಭಿನ ದೂರ ಇಟ್ಬಿಟ್ರು. ನನ್ಗೂ ತುಂಬಾ ಬೇಜಾರಾಗ್ತಿದೆ ರೀ. ಅಭಿ ಮನ್ಸಲ್ಲಿ ಏನೇ ಇದ್ರೂ ಹೊರಗಡೆ ತೋರಿಸ್ಕೋತಿರ್ಲಿಲ್ಲ. ಆದರೆ ಇವತ್ತು ಅಭಿ ಬೇಜಾರು ಮಾಡ್ಕೊಂಡಿದ್ದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಪಾವನಿ. ಕೊನೆಗೆ ಎಲ್ಲ ಸ್ಟಾಫ್ಗೂ ಅಭಿ ಬೇಜಾರು ಮಾಡ್ಕೊಂಡಿರೋ ವಿಷಯ ಗೊತ್ತಾಗೋಯ್ತು. ಫಸ್ಟ್ ಟೈಮ್ ಅಭಿನ ಈ ಥರ ನೋಡ್ತಿದ್ದೀನಿ ಪಾವನಿ. ದತ್ತು ಕಾರ್ಯಕ್ರಮನ ಅತ್ತೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ರೀ. ವಸುನ ರಾಕಿನ ಅತ್ತೆ ಏನಂದ್ರು ಅಂತ ಕೇಳಿಸ್ಕೊಂಡ್ರಲ್ಲ. ಆದ್ರೆ ಅಭಿ ವಿಷಯದಲ್ಲಿ ಅತ್ತೆ ಹಾಗಿರಲ್ಲ ಅಂತ ಅನ್ಕೊಂಡಿದ್ದೆ. ಅಭಿ ಜೊತೆ ಮಾತಾಡಕ್ಕೂ ಕೂಡ ಇಷ್ಟಪಡ್ದಿರೋಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಇವತ್ ಬೆಳಗ್ಗೆ ಗೊತ್ತಾಯ್ತು ರೀ. ನನ್ಗಿಂತ ಚಿಕ್ಕವನಾದ್ರೂ ನನಗೆ ಬೇಜಾರಾಗಿದ್ರೆ ಸಮಾಧಾನ ಮಾಡ್ತಿದ್ದ. ಅಂತ ಅಭಿಗೆನೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಅರ್ಥನೇ ಆಗ್ತಿಲ್ಲ ಪಾವನಿ. ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರು ಹೇಳಿದ್ರು ಅಭಿಗೆ ದುಃಖ ಕಮ್ಮಿ ಆಗಲ್ಲ ರೀ. ಅತ್ತೆನೇ ಸಮಾಧಾನ ಮಾಡಬೇಕು. ಅತ್ತೆ ನಗ್ತಾ ಅಭಿ ಜೊತೆ ಮಾತಾಡಿದ್ರೆ ಸಾಕು, ಅಭಿ ಹ್ಯಾಪಿ ಆಗಿರ್ತಾನೆ. ಹೌದು ಪಾವನಿ, ಅವನ ವಿಷಯ ಅಮ್ಮಂಗೆ ಹೇಳೋದು ಯಾರು? ಹೇಳಿದ್ರೆ ಅಮ್ಮ ಕೋಪಿಸ್ಕೋತಾರೆ. ಅಪ್ಪನ ಕೈಯಲ್ಲಿ ಹೇಳ್ಸಿದ್ರೆ ಚೆನ್ನಾಗಿರುತ್ತಾ? ತಾಯಿ ಮಗನ್ ಮಧ್ಯೆ ಸಂಧಾನ ಯಾಕ್ರಿ? ಅತ್ತೆ ಕೆಟ್ಟೋರೇನಲ್ಲ. ಅವ್ರ ಮಗನ್ ದುಃಖ ಅವ್ರಿಗೆ ಗೊತ್ತಾಗ್ದೇ ಇರತ್ತಾ? ನನ್ಗನ್ಸತ್ತೆ ಅತ್ತೆ ಆದಷ್ಟು ಬೇಗ ಅಭಿ ಹತ್ರ ಮಾತಾಡ್ತಾರೆ ಅಂತ. ಬೇಗ ಅಮ್ಮ ಅಭಿ ಹತ್ರ ಮಾತಾಡಬೇಕು ಪಾವನಿ. ಅಭಿಗೆ ಸಮಾಧಾನ ಮಾಡಬೇಕು. ಹಾಗೆ ನಡೆಯತ್ತೆ ರೀ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಹೋಗಿ ಫ್ರೆಶ್ ಆಗಿ. ಮಮ್ಮಿ ಮಮ್ಮಿ, ಏನ್ ರಾಕಿ? ಡ್ಯಾಡಿಗೆ ಹೆಡೇಕ್ ಬಂದಿದ್ಯಂತೆ ಮಮ್ಮಿ. ಬಾ ಮಮ್ಮಿ, ಡ್ಯಾಡಿಗೆ ಪೇನ್ ಬಾಂಬ್ ಹಚ್ಚೋಣ. ಬೇಗ ಬಾ ಮಮ್ಮಿ. ಇವನು ಮತ್ತೆ ಏನೋ ಡ್ರಾಮಾ ಮಾಡ್ತಿದ್ದಾನೆ ಅನ್ಸತ್ತೆ. ಇವನ್ನ ನಿನ್ ಡ್ಯಾಡಿಗೆ ಯಾವ ತಲೆನೋವು ಇಲ್ಲ ಅಂತ ನನಗ್ ಗೊತ್ತು. ನೀನು ಹೋಗಿ ಹೋಮ್ವರ್ಕ್ ಮಾಡು. ಇಲ್ಲ ಮಮ್ಮಿ, ನಿಜವಾಗ್ಲೂ ಡ್ಯಾಡಿಗೆ ತುಂಬಾ ತಲೆ ನೋವ್ತಿದ್ಯಂತೆ. ಬೇಗ ಬಾ ಮಮ್ಮಿ. ರಾಕಿ, ನನ್ನ ಆಟ ಆಡಿಸ್ಬೇಡ. ಹೋಗ್ ನೀನು ಹೋಮ್ವರ್ಕ್ ಮಾಡ್ಕೋ, ಇಲ್ಲಾಂದ್ರೆ ಸ್ಕೂಲಲ್ಲಿ ನಿನ್ ಮಿಸ್ ಬೈತಾರೆ. ಅದಲ್ಲ ಮಮ್ಮಿ, ನಿನ್ ಬಗ್ಗೆ ನೀನ್ ಯೋಚನೆ ಮಾಡು ರಾಕಿ. ಡ್ಯಾಡಿ ಬಗ್ಗೆ ನಿನಗ್ಯಾಕೆ? ನನಗ್ ಕೆಲ್ಸ ಇದೆ, ನೀನ್ ಹೋಗು. ಮಮ್ಮಿ ನಿಜಾನೇ ಹೇಳ್ತಿದ್ದೀನಿ ಮಮ್ಮಿ. ಹೋಗು ಅಂತ ಹೇಳ್ತಿಲ್ವಾ?
ದಿನ ದಿನ ಇವನ್ ತರಲೆ ಜಾಸ್ತಿ ಆಗ್ತಿದೆ. ಒಂದ್ಸಲ ಮೋಸ ಹೋದ್ರೆ ಯಾವಾಗ್ಲೂ ಮೋಸ ಹೋಗ್ತೀನಾ? ಮತ್ತೆ ಅವ್ರ ಹತ್ರ ಹೋದ್ಮೇಲೆ ತರಲೆ ಶುರು ಮಾಡ್ತಾನೋ ಏನೋ. ಇವನ ಆಟ ನನ್ನ ಹತ್ರ ನಡೆಯಲ್ಲ. ಇದೇನು ತಲೆನೋವು ಅಂತಿದ್ರು ಸುಮ್ಮನಿದ್ರಳಲ್ಲ. ಆಫೀಸಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಆಯ್ತಮ್ಮ. ಈ ತಲೆನೋವಿಗೆ ನಾನು ಒಂದು ಕಾರಣ ಅಲ್ವಾ? ಇಲ್ಲಮ್ಮ. ಸಾರಿ ಕಂದ, ಬೆಳಿಗ್ಗೆ ನಾನು ನಿನ್ ಜೊತೆ ಹಾಗೆಲ್ಲ ಅನಾವಶ್ಯಕವಾಗಿ ನಡ್ಕೋಬಾರ್ದಾಗಿತ್ತು. ನೀನ್ಯಾಕಮ್ಮ ಸಾರಿ ಕೇಳ್ತೀಯ? ಗೊತ್ತಿದ್ದು ನಿನಗೆ ಬೇಜಾರು ಮಾಡಿದೆ. ಈಗ ಮಾತಾಡ್ತಾ ಇದೆಯಲ್ಲ, ಖುಷಿಯಾಗಿದೆ ಅಮ್ಮ. ತುಂಬ ರಿಲೀಫ್ ಆಗ್ತಾ ಇದೆ. ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್.
ಏನು ಯೋಚನೆ ಮಾಡದೆ ಕಣ್ಮುಚ್ಕೊಂಡು ಮಲ್ಕೋ, ನೋವೆಲ್ಲ ಕಮ್ಮಿ ಆಗುತ್ತೆ. ನೀನು ನನ್ನ ಹತ್ರ ಮಾತಾಡಿದೆ, ಪ್ರೀತಿಯಿಂದ ಸಮಾಧಾನ ಮಾಡಿದೆ, ನೋವು ಕಮ್ಮಿ ಆಯ್ತಮ್ಮ. ಬಿಸಿ ಬಿಸಿ ಕಾಫಿ ತಗೊಂಡು ಬರಲಾ? ಇನ್ನೇನು ಬೇಡಮ್ಮ, ಥ್ಯಾಂಕ್ ಯು. ಸರಿ, ರೆಸ್ಟ್ ತಗೋ. ಸಾರಿ ರೀ. ಯಾಕ್ರಿ? ನಿಮಗೆ ತಲೆ ನೋವ್ತಿದೆ ಅಂತ ರಾಕಿ ಹೇಳ್ದ. ಅದು ಸುಳ್ಳು ಅಂದ್ಕೊಂಡು ನಾನು ವೆರಿ ಸಾರಿ. ನೋ ಸಾರಿ. ಇನ್ಫ್ಯಾಕ್ಟ್ ನೀವು ಬರ್ದಿದ್ದೆ ತುಂಬ ಒಳ್ಳೇದಾಯ್ತು. ಅಮ್ಮ ನನ್ನ ಹತ್ರ ಬಂದು ಮಾತಾಡಿದ್ರು, ನನಗೆ ಆಯಿಂಟ್ಮೆಂಟ್ ಹಚ್ಚಿದ್ರು. ತುಂಬ ಖುಷಿ ಆಗ್ತಾ ಇದೆ ಹೊಸೂರೆ. ಅದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್. ಅತ್ತೆ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೋ ಏನೋ ರೀ. ನಿಮಗೆ ನಿನ್ನೆನೇ ಹೇಳಿದೆ, ಅಮ್ಮನ ಕೋಪ ಜಾಸ್ತಿ ಹೊತ್ತಿರಲ್ಲ. ಅಮ್ಮನಿಗೆ ನಾವಂದ್ರೆ ಪ್ರಾಣ. ಅಮ್ಮ ನಮ್ಮನ್ನು ನೋಡದೆ ಮಾತಾಡದೆ ಅವ್ರಿಗಿರಕ್ಕಾಗಲ್ಲ. ಅತ್ತೆ ನಿಮ್ಮ ಜೊತೆ ಮಾತಾಡಿದ್ದು ನನಗೂ ಖುಷಿ ಆಗ್ತಿದೆ ರೀ. ನನಗಂತೂ ತುಂಬ ರಿಲೀಫ್ ಆಗಿದೆ ಹೊಸವ್ರೆ. ಇದೊಂದು ಮ್ಯಾಜಿಕ್ ಅಲ್ವಾ? ನೀವ್ಯಾಕೆ ಡೌಟಾಗಿ ಒಪ್ಕೊಳ್ತಾ ಇದ್ದೀರಾ? ನಂಗೆ ನಿಜವಾಗ್ಲೂ ನೋವು ಕಮ್ಮಿ ಆಯಿತು ರೀ. ನೀವು ಫೀಲ್ ಆಗೋದು ಬಿಟ್ಟು ಖುಷಿಯಾಗಿರಿ. ಪ್ಲೀಸ್ ಬಿ ಸ್ಮೈಲ್. ಸ್ಮೈಲ್. ಬಂದ್ರಾ? ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಜಗಳ ಆಡೋಕ ಮಾತಾಡೋಕ? ನಾನಂದ್ರೆ ನಿಮಗಷ್ಟು ಕೇವಲ ಆಗೋಗಿದ್ದೀನಾ? ಆಗ್ಲೇ ಮನೇಲಿ ಏನ್ ನಡೀತು ಅಂತ ಗೊತ್ತಿದೆ ನಿಮಗೆ? ಅಬಿಗೆ ತಲೆನೋವು ಅಂತ ಬಂದಿದ್ರು ವಸು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಪೇನ್ ಬಾಂಬ್ ಹಚ್ಚು ಅಂದ್ರೂ ಹಚ್ಚಲಿಲ್ಲ. ಅಬಿ ನೋವಿಂದ ಒದ್ದಾಡ್ತಾ ಇದ್ರೆ ಹಾಗೆ ಬಿಟ್ಬಿಟ್ಲು. ವಸು ಹಾಗೆ ಮಾಡಲ್ವಲ್ಲ? ಮಾಡಿರೋದನ್ನೇ ಹೇಳ್ತಾ ಇದ್ದೀನಿ ರೀ, ಚಾಡಿಯನ್ನೇ ಹೇಳ್ತಾ ಇಲ್ಲ ನಾನು. ಅಭಿ ವಿಷಯದಲ್ಲಿ ಅರ್ಜೆಂಟ್ ಮಾಡಿದ್ವಿ ಅಂತ ಇವಾಗ ಅನ್ನಿಸ್ತಾ ಇದೆ. ಸಂಧ್ಯಾ ತೀರ್ ಹೋದ್ಮೇಲೆ ಅನು ಕೀರ್ತಿನ ನೋಡ್ಕೊಳ್ಳೋಕೆ ಒಬ್ಳು ತಾಯಿ ಬೇಕು ಅಂತ, ಅಭಿ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಒಬ್ಳು ಹೆಂಡತಿ ಬೇಕು ಅಂತ ಈ ಮದ್ವೆ ಮಾಡಿದ್ವಿ. ಆದ್ರೆ ನಾವು ಅನ್ಕೊಂಡಿರೋದೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ರಾಕಿ ಬಿಟ್ರೆ ಅನು ಕೀರ್ತಿಗೆ ವಸು ತಾಯಿ ಆಗ್ಲಿಲ್ಲ. ಬರಿಯ ರಾಕಿಗ್ ಮಾತ್ರ ಅವಳು ತಾಯಿ ಅನ್ನೋ ಹಾಗೆ ನಡ್ಕೋತಾ ಇದ್ದಾಳೆ. ಇನ್ನು ಅಭಿ ವಿಷಯ ಹೇಳೋ ಅಗತ್ಯನೇ ಇಲ್ಲ. ಈಗಾಗ್ಲೇ ಅಭಿ ಅವನ್ ಕೆಲ್ಸನೆಲ್ಲ ಅವನೇ ನೋಡ್ಕೋತಾ ಇದ್ದಾನೆ. ಹೆಂಡತಿ ಇದ್ರು ಏನು ಪ್ರಯೋಜನನೇ ಇಲ್ಲ. ಅನು ಕೀರ್ತಿನ ಅಭಿನ ವಸು ನೋಡ್ಕೋತಿದ್ದಾಳಲ್ಲ ಜಯಂತಿ. ಅಂದ್ರೆ ನಾನ್ ನಿಮ್ಗೀಗ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನೀವ್ ಹೇಳ್ತಾ ಇದ್ದೀರಾ?
ಬೇಕಾದ್ರೆ ಹೋಗಿ ಅಭಿನೇ ಕೇಳಿ, ಯಾರ್ ನಿಜ ಯಾರ್ ಸುಳ್ಳು ಅಂತ ಹೇಳ್ತಾನೆ. ಗಂಡ ತಲೆನೋವಿಂದ ಒದ್ದಾಡ್ತಾ ಇದ್ರೆ ಯಾವ ಹೆಂಡತಿ ಆದ್ರೂ ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ವಸುಗೆ ಅಷ್ಟಾದ್ರೂ ಜವಾಬ್ದಾರಿ ಇರಬಾರ್ದಾ? ಅಲ್ಲ, ವಸುಗೋಸ್ಕರ ರಾಕಿಗೋಸ್ಕರ ಅಭಿ ಎಷ್ಟೆಲ್ಲ ಮಾಡ್ತಿದ್ದಾನೆ. ರಾಕಿ ಕಿಡ್ನಾಪ್ ಆದಾಗ ಬುಲೆಟ್ ತಗಲಿಸ್ಕೊಂಡು ಹುಡುಗನ್ನ ಕಾಪಾಡ್ದ. ವಸುನ ಆಫೀಸಿಗೆ ಕರ್ಕೊಂಡು ಹೋದ. ಸಂಧ್ಯಾಗಿಂತ ವಸುಗೆ ಜಾಸ್ತಿ ಫ್ರೀಡಮ್ ಕೊಟ್ಟ. ಮೊನ್ನೆ ತಾನೇ ನೋಡಿದ್ರಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳಿದ್ರು ಆ ವಸುಗೋಸ್ಕರ ರಾಕಿನ ದತ್ತು ತಗೊಂಡ. ಅವರಿಗೋಸ್ಕರ ಅಭಿ ಇಷ್ಟೆಲ್ಲ ಮಾಡ್ತಾ ಇದ್ರೆ ಆ ವಸುಗೆ ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇಲ್ಲ. ಅಭಿ ತಲೆನೋವು ಅಂತ ಹೇಳ್ತಾ ಇದ್ರೆ ಔಷಧಿ ಹಚ್ಚೋಕೇನಾಗಿತ್ತು ಅವಳಿಗೆ? ನಾನು ಹೋಗಿ ಹಚ್ಚಿದ್ರೆ ಅಭಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದ. ನನ್ನ ಪ್ರೀತಿಯಿಂದ ನೋಡ್ತಾರೆ. ನನಗೆ ತುಂಬಾ ಬೇಜಾರಾಗ್ತಾ ಇದೆ ರೀ. ಮದುವೆ ಮಾಡಿದ್ರು ಅಭಿಗೆ ಸಂತೋಷನೇ ಇಲ್ಲ. ಆ ವಸು ಇಂಥವಳು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾವಾಗ್ಲೂ ಅವಳ ಮಗನ ಬಿಟ್ರೆ ಬೇರೆ ಇನ್ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅವಳಿಗೆ ಇಷ್ಟೊಂದು ಸ್ವಾರ್ಥ ಯಾಕ್ರಿ? ಅದು ಜಯಂತಿ. ನಿಲ್ಲಿಸ್ರಿ. ಇನ್ನೂ ಆ ವಸುನ ವಹಿಸ್ಕೊಂಡು ಬರಬೇಡಿ. ಅವಳ ಬಗ್ಗೆ ನಿಮ್ಗಿನ್ನೂ ಸರಿಯಾಗಿ ಗೊತ್ತೇ ಇಲ್ಲ. ನನಗಿತ್ತೀಚೆಗೆ ಅರ್ಥ ಆಗ್ತಾ ಇದೆ. ನನ್ನ ಮಗನಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಿರೋ ಆ ವಸುನ ನಾನು ಬಿಡೋದಿಲ್ಲ. ನಾನೇನು ಅಂತ ತೋರಿಸ್ತೀನಿ. ಮಧ್ಯದಲ್ಲಿ ನೀವು ಬಂದ್ರೆ ಸರಿ ಇರಲ್ಲ. ಆತರ ಪಡ್ಬೇಡ ಜಯಂತಿ. ಸತ್ಯ ಅಸತ್ಯಗಳನ್ನ ತಿಳ್ಕೊ. ಇನ್ನೂ ತಿಳ್ಕೊಳ್ಳೋದು ಏನಿದೆ ರೀ? ನಾನೇ ನನ್ನ ಕಣ್ಣಾರಿ ನೋಡಿದ್ನಲ್ಲ. ಒಂದೊಂದ್ಸಲ ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಆಗಲ್ಲ. ಕಿವಿ ಕೇಳಿಸೋದೆಲ್ಲ ಸತ್ಯ ಆಗಲ್ಲ. ನಮ್ಮ ಕಣ್ಣು ಕಿವಿ ನಮ್ಮನ್ನ ಮೋಸ ಮಾಡುತ್ತೆ ಜಯಂತಿ. ಮೋಸ ಮಾಡ್ತಾ ಇರೋದು ಕಣ್ಣು ಕಿವಿ ಅಲ್ಲ ರೀ, ಆ ವಸು. ಒಳ್ಳೆಯವಳ ಹಾಗೆ ನಟಿಸ್ತಾ ನಮ್ಮೆಲ್ಲರನ್ನು ಮೋಸ ಮಾಡಿದ್ಲು. ಅವಳಿಗೋಸ್ಕರ ಅವಳ ಮಗನಿಗೋಸ್ಕರ ಈ ಮನೇನ ಈ ಕುಟುಂಬನ ಉಪಯೋಗಿಸ್ಕೊತಿದ್ದಾಳೆ. ಎಲ್ಲ ಅವಳಿಗೆ ಅನುಕೂಲ ಆಗೋ ರೀತಿ ಮಾಡ್ಕೋತಾ ಇದ್ದಾಳೆ. ವಸು ಆ ರೀತಿ ಮಾಡ್ತಿದ್ದಾಳೆ ಅಂದ್ರೆ ನಮ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ ಜಯಂತಿ. ಮೊದಲು ನಾನು ಸಹ ನಂಬಿರ್ಲಿಲ್ಲ ರೀ. ಸುಮಂಗಲಿ ಅತ್ತಿಗೆ ಹಾರಿಕಾ ತುಂಬಾ ಸಲ ಹೇಳಿದ್ರು. ನಾನು ಅದೆಲ್ಲ ಬಿಟ್ಟೆ. ಇತ್ತೀಚೆಗೆ ನನಗೂ ಆ ವಸು ನಿಜವಾದ ರೂಪ ಗೊತ್ತಾಗ್ತಾ ಇದೆ. ಒಂದು ಸಲ ನೀವು ಎಂಟ್ರಿ ಆದ್ರೆ ಆಗ ನಿಮ್ಗೂ ಅರ್ಥ ಆಗುತ್ತೆ. ಆ ವಸು ಆಟ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ರೀ. ಅತ್ತೆ ಆಗಿ ನಾನು ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ. ವಸು ಥರ ಇರೋ ಸೊಸೆ ಜೊತೆ ಚೆನ್ನಾಗಿದ್ರೆ ಕಷ್ಟ. ಅತ್ತೆ ಆಗಿ ನಾನು ಯಾರು ಅಂತ ಅವಳಿಗೆ ತೋರಿಸ್ತೀನಿ. ನಿಮ್ಮನೆ ಶುಭ ಕಾರ್ಯ ಅಂದ್ರೆ ಬರ್ದೇ ಇರೋಕ್ಕಾಗುತ್ತಾ ಸತ್ಯನಾರಾಯಣ ಅವರೇ? ಚೆನ್ನಾಗಿ ಹೇಳಿದ್ರಿ. ನೀವು ಮಂಗಳೂರಿಂದ ಬಂದು ಕರಿಬೇಕಾ? ಫೋನಲ್ಲಿ ಕರೆದ್ರಲ್ಲ, ಸಾಕ್ಬಿಡಿ. ಖಂಡಿತ ಬರ್ತೀನಿ. ಎಲ್ರೂ ಕೇಳಿದೆ ಅಂತ ಹೇಳಿ. ಒಳ್ಳೇದು, ಇಡ್ತೀನಿ. ಆ ತಾತ ತಾತ, ಏನ್ ರಾಕಿ? ನಿಮ್ ಫೋನ್ ಸ್ವಲ್ಪ ಕೊಡ್ತೀರಾ? ಯಾಕೆ? ಮ್ಯಾಥ್ಸ್ ಮಾಡ್ಬೇಕು. ಫೋನಲ್ಲಿ ಕ್ಯಾಲ್ಕುಲೇಟರ್ ಇರುತ್ತಲ್ಲ, ಅದಕ್ಕೆ. ಸರಿ, ಫೋನಲ್ಲಿ ಚಾರ್ಜ್ ಕಮ್ಮಿ ಇದೆ. ನಿನ್ ಕೆಲಸ ಮುಗಿದ್ಮೇಲೆ ಫೋನ್ನ ಚಾರ್ಜಿಂಗ್ ಹಾಕು. ಆಯ್ತು ತಾತ. ಹಾ, ಥ್ಯಾಂಕ್ ಯು. ಹಾ. ಏನು ಭಾಗ್ಯನೋ ನಿಂದು. ಸ್ವಂತ ಮೊಮ್ಮಗನ್ ಥರ ನಮ್ಮಣ್ಣಂಗ್ ತುಂಬಾನೇ ಹತ್ರ ಆಗ್ತಿದ್ಯಾ. ನಿನಗೂ ನಿಮ್ಮಮ್ಮನಿಗೂ ಅದೃಷ್ಟ ದರಿದ್ರವಾಗಿ ಒಲ್ದಿದೆ. ನನಗಾಗದೇ ಇರೋ ಎರಡನೇ ಮದ್ವೆ ನಿಮ್ಮಮ್ಮನ್ಗಾಯ್ತು. ದತ್ತು ಕಾರ್ಯ ಮಾಡಿಸ್ಕೊಂಡು ಈ ಮನೆ ವಾರಸ್ದಾರ ಆದೆ. ನಿಮ್ಮಿಬ್ಬರನ್ನೂ
ಹೇಳ್ತೀನಿ, ತಾಯಿ ಮಗ ಇಬ್ರು ಈ ಮನೆಯಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕು. ಹಾ